ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ? ಬೆಳಗ್ಗೆ ಟ್ಯಾಕ್ಟ್ರಿನ ವೀಡಿಯೋಸ್ ತೋರಿಸ್ತದೆ ಅಂದ್ಕೊಂಡ್ರೆ. ಫ್ರೆಂಡ್ಸ್, ಇವತ್ತು ಹೊಲದಲ್ಲಿ ಮಡಿಕೆ ಓಡಿಸ್ಬೇಕು. ಹಾಗಾಗಿ ಟ್ಯಾಕ್ಟ್ರಿನ ಕೇಳೋಣ ಅಂತ ಬಂದೆ. ಇದು ನಮ್ಮ ದೋಸ್ತಂದೆ ಟ್ಯಾಕ್ಟ್ರಿ, ಹಾಗಾಗಿ ಅವನ ಹತ್ರ ಬಂದೆ. ನಾನು ಫ್ರೀ ಇದ್ದೀನಿ, ಹೋಗೋಣ ಅಂತಂದು ಟ್ಯಾಕ್ಟ್ರಿನ ರೆಡಿ ಮಾಡಿಕೊಂಡು ಮಡಿಕೆನ ಫಿಟ್ ಮಾಡ್ಕೊಂಡು ಹೊಲದ ಕಡೆ ಹೊಂಟ್ವಿ. ಹಾಗೆ ತೋಟದಲ್ಲಿ ಬಂದು ಮಡಿಕೆನೆಲ್ಲ ಜೋಡಿಸ್ಕೊಂಡು ಮಡಿಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ದೋಸ್ತಿನೇ ನೋಡಿರಿ. ಇವತ್ತು ಹೋಳಿ ಹಬ್ಬದ ರಜೆ ಇರೋದರಿಂದ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಟೈಮ್ ತೊಗೊಂಡ್ವಿ. ಈ ಮಡಿಕೆ ಹೊಡಿಸಿ ಬೆಳೆ ಇಡೋಕ್ಕೆ ಸ್ವಲ್ಪ ಹದ ಮಾಡ್ತಾಯಿದ್ವಿ. ಮತ್ತು ನಾವೇನೇ ಹೊರಗಡೆ ಕೆಲಸ ಮಾಡಿದ್ರು ಕೂಡ ನಮ್ಮ ಹೊಲದಲ್ಲಿ ಈ ಥರ ಕೆಲಸ ಮಾಡೋದು ತುಂಬಾ ಖುಷಿ ಆಗ್ತದೆ. ಇದೆಲ್ಲ ಮಡಿಕೆ ಹೊಡೆದ ಆದಮೇಲೆ ಸ್ವಲ್ಪ ಒಂದು 10-15 ದಿನ ಬಿಸಿಲಿಗೆ ಒಣಗೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಹಂಗಾದ್ರೇ ಸ್ವಲ್ಪ ಮಣ್ಣು ಬಿಸಿಲಿಗೆ ಒಣಗಿದರೆ ಸ್ವಲ್ಪ ಚೆನ್ನಾಗಿ ಹದ ಆಗ್ತದೆ. ಅದರ ಮೇಲೆ ಒಂದು ಸಲ ಪಟ್ಲಾರ ಹಾಕ್ಸಿ ನಾವು ಯಾವ ಬೆಳೆ ಇಡ್ಬೇಕು ಅನ್ಕೊಂತ ಆ ಬೆಳೆನ ಇಡ್ಬೋದು. ಇದೆಲ್ಲ ಆಲ್ರೆಡಿ ಮೆಕ್ಕೆಜೋಳ ಇಟ್ಟು ಮತ್ತು ಈಗ ಅದನ್ನ ಹದ ಮಾಡಕತ್ತೀವಿ. ಅದಾದಮೇಲೆ ಮತ್ತು ಎಂಡೆ ಗೊಬ್ಬರ ಅಂಥದ್ದು ಹಾಕ್ಕೊಂಡು ಕುಂಟೆ ಹೊಡ್ಕೊಂಡು ನಮ್ಗೆ ಯಾವ ಬೆಳೆ ಬೇಕೋ ಆ ಬೆಳೆನ ಬೀಜ ಇಡ್ಬೋದು. ಹಾಯ್ ಫ್ರೆಂಡ್ಸ್, ಇದೇ ಇವತ್ತಿನ ವೀಡಿಯೋ. ಓಕೆ, ನಮ್ಮ ವೀಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು? ಹಾಗೆ ಯಾರೆಲ್ಲ ರೈತರು ವಿಡಿಯೋ ನೋಡ್ತಿದ್ರೆ ಖಂಡಿತ ರೈತರಿಗೊಂದು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮುಖಾಂತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವಾಚಿಂಗ್. ಬಾಯ್.